ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4 ಗಂಟೆ ಬರಾಬ್ಬರಿಗೆ ಐತೆ ನೋಡಿ, ಎದ್ದೀನಿ ಮಾರಿ ತಕ್ಕೊಂದು ಲಾಗ್ ಚಾಲು ಮಾಡೀನಿ. ತೋರಿಸ್ತೀನಿ. ಒಂದಿಷ್ಟು ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿನಲ್ಲ, ಇವೆಲ್ಲ ಹಳೆ ಹಾಕಿ ಕಟ್ಟಿಡ್ಬೇಕಂತ ಹಾಳೆ ಕೂಡ ತೆಗೆದಿಲ್ರಿ. ಇವತ್ತು ಶುಕ್ರವಾರ ಲಾಗ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಮತ್ತು ಇವತ್ತು ಕಡೆ ವಾರ, ನಮ್ಮ ಕಡೆ ವಾರ ಹಿಡ್ದಾರ. ಇವತ್ತು ಕಡೆ ವಾರ. ಇಷ್ಟು ಹಾಳೆ ಹಾಕಿ ಕಟ್ಟಿ ಹೋಗಿ ಆರ್ಡ್ರ್ ಹಾಕಿ ಬರಬೇಕು. ಇವತ್ತು ಕೆಲಸ ಭಾಳ ಐತ್ರಿ. ಇಷ್ಟು ಮನೆ ತೊಳೆಯವು, ಬ್ಯಾಳಿಗೆ ಹಾಕೋದು, ಇವಿಷ್ಟು ಎಲ್ಲ ಪಾರ್ಸಲ್ ಹಾಕಿ ಬರೋದು. ಶ್ರಾವಣಿನೂ ಸ್ಕೂಲಿಗೆ ಹೋಗ್ತಾಳ. ನಿನ್ನೆ ಸ್ಕೂಲಿಗೆ ಹೋಗಿಲ್ಲ, ಇನ್ನು ಮಲ್ಕೊಂಡವ್ರೆ ಅವರು ಕೂಡ. ಎದ್ದೀನಿ ಇನ್ನು ತಲೆ ಬಾಕ್ಲ ಮತ್ತು ತರಿದಿಲ್ರಿ, ನಾನು ಹಿಂದಿನ ಬಾಕ್ಲನ್ನು ತರದಿಲ್ಲ. ಇವಾಗ ಆಮೇಲೆ ನಿಮಗೆ ತೋರಿಸ್ತೀನಿ. ಹಿಂದಿನ ಬಾಕ್ಲ ತರೋದು, ಬೀರಪ್ಪ ಮುತ್ತಿನ ದರ್ಶನ ಮಾಡಿಸ್ತೀನಿ. ಇವಾಗ ಇಷ್ಟು ಕಟ್ಟಿಡ್ತೀನಿ ರೀ. ಇವಾಗ ಇಷ್ಟು ಹಿಂಗೆ ಬಿಟ್ಟಿನಿ ಅಂದ್ರೆ ಹೋಗುವತ್ತೆ ಅವಸರ ಆಗುತ್ತೆ. ನಿನ್ನೆ ರಾತ್ರಿ ಇಷ್ಟು ಪ್ಯಾಕಿಂಗ್ ಮಾಡಿದ್ದೀನಿ ರೀ ಕುಂತ್ಕೊಂಡು. ಯಾಕಂದ್ರೆ ನಾವು ಪ್ಯಾಕಿಂಗ್ ಇವತ್ತು ಕಳಿಸ್ಬೇಕು, ಮೊನ್ನೆ ಕಳಿಸ್ಬೇಕು. ಆರ್ಡ್ರು 8 ದಿನದಿಂದ ಆರ್ಡ್ರ್ ಕೊಟ್ಟಾರಿ. ವಾಟ್ಸಪ್ನ್ಯಾಗ ಫೋನ್ ಹಚ್ಚಿ ಫೋಟೋ ಬಿಡಿಸ್ಕೊಂಡು ಮೊದ್ಲಿನ ಕಸ್ಟಮರ್ಲ ಆರ್ಡ್ರ್ ಕೊಟ್ಟಾರ. ಅವ್ರು ಯಾವಾಗ ಆಗುತ್ತವ ನೋಡ್ರಿ. ಇಷ್ಟು ಪ್ಯಾಕಿಂಗ್ ಮಾಡಿ ಕಟ್ಟಿಡ್ರಾಗ ಟೈಮ್ 4:45 ಗಂಟೆ ಆಯಿತು. ಟೈಮ್ ಹೆಂಗೆ ಹೋಗುತ್ತೋ ಗೊತ್ತಾಗಲ್ಲ ನೋಡಿ. ಟೈಮೇ ಸಾಲಲ್ಲ, ಬರ ಹೋಗ್ಬಿಡುತ್ತೆ. ನಾವು ಹೆಣ್ಮಕ್ಳು ಎಷ್ಟು ಬೆಳಗ್ಗೆ ಎದ್ದು ಎಷ್ಟು ಕೆಲಸ ಮಾಡಿದ್ರು ಕಮ್ಮಿ ನೋಡಿ, ಕೆಲಸನೇ ಆಗಲ್ಲ. ಒಬ್ರೊಬ್ರು ಹೆಣ್ಮಕ್ಳ ಜೀವನ ಆರಾಮಿರುತ್ತೆ ರೀ. 8 ಗಂಟೆಗೆ 9 ಗಂಟೆಗೆ ಎದ್ದು ನಾಷ್ಟ ಮಾಡಿ ತಿಂದು ಆರಾಮಾಗಿರ್ತಾರೆ. ಯಾಕಂದ್ರೆ ಇಂದ ದುಡಿಯೋರೇ ಬೇರೆ, ಸಂತಿ ತರೋರೇ ಬೇರೆ, ಉಣ್ಣೋರೇ ಬೇರೆ, ಹಂಗಿರುತ್ತೆ ರೀ ಅವ್ರ ಜೀವನ. ನಮ್ಮದಿಲ್ಲಲ್ರಿ. ನಾವೇ ದುಡಿಬೇಕು, ನಾವೇ ಸಂತಿ ತರಬೇಕು, ನಾವೇ ಮಕ್ಕಳು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಟೈಲರಿಂಗ್ ಕೆಲಸ, ಯೂಟ್ಯೂಬ್ ಕೆಲಸ, ಪ್ರತಿಯೊಂದು ಕೆಲಸ ಮಾಡಲೇಬೇಕಂದ್ರೆ ಕಷ್ಟ ಆಗುತ್ತೆ ರೀ. ಆದ್ರೆ ಬೀರಪ್ಪ ಮುತ್ತಿನ ಆಶೀರ್ವಾದ ಇದೆ. ನಿನ್ನೆ ನಾಗರ ಪನಿ ಬಿಟ್ಟಿತ್ತಂತ ಹೇಳಿದ್ನಲ್ರಿ. ಬಿಜಾಪುರ ಅಮ್ಮವ್ರು ಕಮೆಂಟ್ ಹಾಕಿದ್ರಿ, ಸಾವಿತ್ರಿ ನೆಶ್ಶಿನ ಬೆಳಗ್ಗೆ ಜಲ್ದಿ ಹೇಳ್ತಿ ಅಮ್ಮ, ನೀವು ಹುಷಾರಾಗಿರು, ಭಾಳ ಅಲ್ಲಿ ಇಲ್ಲಿ ಕೈ ಇಡಕ್ಕೆ ಹೋಗಬೇಡ, ಇಂದ ಲೈಟ್ ಹಚ್ಕೊಂಡು ಹುಷಾರಾಗಿರು ಅಂದಕ್ಕೆ ಲೈಟ್ ಹಚ್ಚೆ ನಾ ಹಿಂದಿನ ಬಾಗ್ಲ ತೆರೀತು ನೋಡಿ. ನನಗೂ ಕೂಡ ಸ್ವಲ್ಪ ಭಯ ಆಗುತ್ತೆ. ಏನು ಮಾಡೋಕ್ಕಾಗಲ್ರಿ. ಭಯ ಅಂದ್ರೆ ನಮ್ಮ ಜೋಡಿ ಯಾರೂ ಬರೋಲ್ಲ, ನಮ್ಮ ಜೋಡಾಗಿ ಯಾರು ಇರೋಲ್ಲ. ನಮ್ಮ ಮನೆ ಬರ ನಮ್ಮ ದೈವ ಅಂತ ತಿಳ್ಕೊಂಬಿಡುತ್ತೆ ನೋಡಿ. ಅವು ಅಪ್ಪನೇ ಆತಂದ್ರೆ ಎಲ್ಲಿದ್ರು ಬಂದು ಬಿಡಲ್ರಿ. ಬಂದು ನಮ್ಮನ್ನು ಮುಟ್ತಾನೆ. ಅಪ್ಪನೇ ಇಲ್ಲಾರನೇ ಏನೂ ಮಾಡಲ್ಲ. ಯಾವುದೇ ಪ್ರಾಣಿ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಏನಾದರೂ ಅದಕ್ಕೆ ಮಾಡಿದ್ರೆ ಅವ್ರನ್ನ ನಮ್ಮ ತ್ರಾಸು ಹೊಳ್ಳಿ ಕೊಡ್ತೈತೆ. ಅವ್ರನ್ನ ತೊಡಲಿಕ್ಕಂದ್ರೆ ಅವ್ರು ನಮ್ಮ ತೊಡೋಕೆ ಬರಲ್ಲ ರೀ. ಯಾವುದೇ ಇರ್ಬೋದು. ಶ್ರಾವಣಿಗೆ ಕೂಡ ಇವಾಗ ಜಸ್ಟ್ ಎದ್ದು ಕೇರಿ ನಡಿ ಯಾವಾಗ ಜಾಕ ಮಾಡಿ ಅಂತಂದೆ. ಆತ್ ಮಮ್ಮಿ ಹೋಗ್ತೀನಿ ಅಂತೇಳಿ ತಲೆಬಾಕ್ಲಾಗ್ತಾರಲ್ಲ ಮೊದಲ. ನಾನು ಇವಾಗ ಅಡುಗೆ ಮನೆ, ದೇವ್ರ ಮನೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿನಿ. ನೀರು ಒಲಿ ಹಚ್ಚೀನಿ. ಇನ್ನೂ ಬಾಂಡೆ ಅದಾವು, ಯಾಕಿರಲ್ಲಕ್ಕ. ಹಿಂದಾಗಡೆ ಶ್ರಾವಣಿ ಕಳಿಸಿ ಆಟ ಪಡ್ಸಾಲಿ ಅಂಗಳ ಮತ್ತು ಹಿಂದಿಂದು ಎಲ್ಲ ಕ್ಲೀನ್ ಮಾಡ್ಕೋತೀನಿ ರೀ. ಬಾಂಡೆನೂ ತಿಕ್ಕೋತೀನಿ. ಶ್ರಾವಣನ ಜಾಕ ಮಾಡಿಸಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಆಕಿಗೆ ನಾಷ್ಟ ಮಾಡೇ ಬುತ್ತಿ ಕಟ್ಟಿ ಮಾಡೇ ತಿಕ್ತೀನಿ ರೀ. ಯಾಕಂದ್ರೆ ಇವತ್ತು ತಿಕ್ಕೋತಕ್ಕೆ ಕುಂತಿನಂದ್ರೆ ಲೇಟ್ ಆಗುತ್ತೆ. ಆಕೆಗೆ ಟೈಮೂ ಆಗೇ ನೋಡಿ. ಬೆಳಕು ಬಿದ್ದೈತೆ. ತಿರುಗಿ ಬರೀ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಲೈಕ, ಶೇರ, ಕಮೆಂಟ, ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ ತಪ್ಪಿಸ್ಬೇಡಿ. ವಿಡಿಯೋ ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ದೇವ್ರ ಮುಂದೆ ದೀಪ ಅದ ನೋಡಿ. ಇನ್ನು ಪಡ್ಸಾಲಿ ಅಟ್ಟ ಎಲ್ಲ ಒಟ್ಟು ಕ್ಲೀನ್ ಮಾಡಬೇಕಾಗಿ ನೋಡಿ. ಟೈಮು 8:20 ಆಯ್ತು. ಶ್ರಾವಣಿ ಕೂಡ ಪೌನೆ 7 ಗಂಟೆ ಆಗಿತ್ತು ಸ್ಕೂಲಿಗೆ ಹೋದ್ಲು. ಎಲ್ಲ ಇವ್ಸು ಕಸ ಹುಡುಗಿನ್ರಿ, ಅಟ್ಟನೂ ಕಸ ಹುಡುಗೀನಿ. ತೊಳಿಬೇಕು ಮನೆ, ಇದು ಪಡ್ಸಾಲಿ ಅಟ್ಟ ತೊಳಿಬೇಕು. ಶ್ರಾವಣಂದು ಜಾಕ್ ಆಗೈತೆ, ಅಂಗಳ ಕಸ ಗುಡ್ಸೀನಿ. ಎಷ್ಟು ನೆಶಿನಾಗ ಎದ್ದರೂ ಕೆಲಸ ಮಾಡ್ಕೋತೀವಿ ಅಂದರೂ ಟೈಮೇ ಸಾಲಲ್ಲ ನೋಡಿ. ಇವೆರಡು ತೊಳ್ಕೊಂಡು ಕೇರಿ ಇನ್ನು 2 ದಿನದ ಬಟ್ಟೆ ಅದಾವೆ. ನಿನ್ನೆ ಬಟ್ಟೆ ಹೋಗಿದ್ದು ಅಲ್ಲ, ನಿನ್ನೆ ಹೊಸು ಕೊರಿಯರ್ ಆರ್ಡ್ರ್ ತೊಗೊಂಡು ಶ್ರಾವಣಿ ಸ್ಕೂಲಿಗೆ ಹೋಗಿ ಕರ್ಕೊಂಬಂದು ಎಲ್ಲ ಕೆಲಸ ಇರ್ತಾವೆ. ಇಷ್ಟು ಹಾಕಿ ನಾಷ್ಟ ಮಾಡಿ ಬುತ್ತಿ ಕಟ್ಟು ಕಶಿನಿ. ಇನ್ನು ಉಪ್ಪಿಟ್ಟು ಅಂತ್ರಿ ಶ್ರಾವಣಗ ಉಪ್ಪಿಟ್ಟು ಮಾಡತ್ತೆ ನೋಡಿ. ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಟ್ಟು ಉಪ್ಪಿಟ್ಟು ಚೂಡ ಕಟ್ಕೊಂತಾನಂತ ನಾನು ಸ್ವಲ್ಪ ಏನಾರು ಮಾಡಬೇಕಂತ ಮಾಡಿದೆ. ಆಗಲಿ ನೋಡಿ. ಇಷ್ಟೆಲ್ಲ ಹಿಂದೆಲ್ಲ ಕ್ಲೀನ್ ಮಾಡ್ಕೊಂಡಿನಿ. ನೀರು ಕಾದವು. ಶ್ರಾವಣಂದು ಜಾಕ್ ಆಗೈತೆ ರೀ ನೋಡಿ. ಬಟ್ಟೆ ಸಾಬೂನು ಪುಡಿಯಾಗೆ ಎದ್ದಿಟ್ಟಿನಿ 2 ದಿನ ಬಟ್ಟೆ ನೋಡಿ. ಚಳ್ಳಾರಿ ಗಿಡ ಎಷ್ಟು ಚೆಂದ ನಾಟ್ಯವು. ಹಿಂದಿನ ಇಷ್ಟು ಕಸ ಗುಡ್ಸಿದ್ದೀನಿ ರೀ. ಶ್ರಾವಣಂದು ಜಾಕ್ ಆಗೈತೆ ರೀ, ತೋರಿಸ್ತೀನಿ ನಿಮಗೆ ನೋಡಿ. ಶ್ರಾವಣಂದು ಜಾಕ ಮಾಡಿಸಿ ರೆಡಿ ಮಾಡೀನಿ. ಏನು ತಿಂದಿ ಅಪ್ಪು?
ನೋಡ್ರಿ ಬಾಯಿ ನೋಡಿ ಬಾಯಿ ತಕ್ಕೋರಿ ಅಪ್ಪ ನೋಡಿ ಬಾಯಿ ತಕ್ಕೊಂಡ್ರೆ ಈ ಬಾಯಿ ತಕ್ಕೊಳಕ್ಕೆ ಬರ್ತಾನ ಅಯ್ಯೋ ನೋಡಿ ಮಲಾಮುನ ಹಚ್ಚಿನಿ ಎಲ್ಲ ಮಾಡಿ ನೋಡಿ ಬರ್ರಿ ನಾನು ಪಡ್ಸಾಲಿ ಅಟ್ಟ ತೊಳ್ಕೊಂಡು ಜಳಕ ಮಾಡಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ನೋಡ್ರಿ ಅಟ್ಟ ಪಡ್ಸಾಲಿ ಎಲ್ಲ ತೊಳ್ಕೊಂಡೆ ಶ್ರಾವಣನು ಫೈನಲ್ಲ ಸಾಲಿಗೆ ಹೋದ ಟೈಮು 10 ಗಂಟೆ ಆಗಿ ಬಂದೈತೆ ನೋಡಿ 10ಕ್ಕೆ 5 ನಿಮಿಷ ಕಮ್ಮಿ ಐತಿ ಈಗ ಬಟ್ಟೆ ಹೊಕ್ಕೊಂಬರ್ಬೇಕಂದು ಆಗಲಿ ನೋಡಿ ಬೆಳಗ್ಗೆ ಅಷ್ಟು ಜಲ್ದಿ ಎದ್ದಿನಂದ್ರೂ ಕೆಲಸ ಹೆಂಗಾಗುತ್ತೆ ನೋಡಿ ಬ್ಯಾಳಿಗೆ ಹಾಕಬೇಕು ಹೊಳೆ ಬಂದು ನೋಡ್ತೀನಿ ರೀ ಬ್ಯಾಳಿಗೆ ಹಾಕೋದು ಬಟ್ಟೆನೂ ಹೊಳೆ ಬಂದು ಹೊಕ್ಕೊಂಬರ್ತೀನಿ ರೀ ನಿನ್ನೇನು ಬಟ್ಟೆ ಓದಿಲ್ಲ ರೀ ಹಿಂಗಾಗಿ ಕೆಲಸದಾಗ ನಿನ್ನೇನು ಮುದ್ದೆ ಹಾಕಿ ಫೋನೇ ಬಿಟ್ಟು ಹೋಗ್ಬಿಟ್ಟಿನಿ ಶ್ರಾವಣಿ ಕರ್ಕೊಂಬರಕ್ಕೆ ಏನಾಯ್ತು ಏನಿಲ್ಲ ಅಂಥೇಳಿ ಅವಸರು ಮಾಡಿ ಹೊಟ್ಟೆ ಚುಚ್ಚನಕತನ ಅವಸರು ಮಾಡಿ ಹೋದೆ ಅಕ್ಕಿನೂ ರಿಂಗ್ ಕಟ್ಟಾಗೆ ನೋಡಿ ಶ್ರಾವಣಿಗೆ ಇವಾಗೇನು ತರೋಕ್ಕಾಗಲ್ಲ ರೀ ಅಮೌಂಟೂ ಇಲ್ಲ ಬಳದಷ್ಟು ಬಟ್ಟೆ ಮಾಲಿಗೆ ಹಾಕಿಬಿಟ್ಟಿನಿ ಈಗ ಈ ಮಾನೇನು ಕಡ್ಯಾಕೆ ಇಟ್ಟೀನಿ ರೀ ಫ್ರಿಜ್ಜಿನಂತ ಹೋಳ್ಗೆ ಸೀಕ್ನಿ ಮಾಡಬೇಕು ಬಂದು ಅಂತ ಮಾಡೀನಿ ಏನಾಗುತ್ತೆ ನೋಡೋಣ ರೀ ಶ್ರಾವಣಿಗೂ ಮತ್ತೆ ಉಪ್ಪಿಟ್ಟು ಕಟ್ಟಿದ್ದೀನಿ ರೀ ಬುತ್ತಿಗೆ ಅವನು ಹೋದ ಇವಾಗ ಅದು ಅವನು ಕಳಿಸಿ ಉಪ್ಪಿಟ್ಟು ಮಾಡಿ ಅವ್ನು ಕಳಿಸಿ ಇದು ಮಾಡೀನಿ ನೋಡಿರಿ ಬಂಡಿ ತೊಳೆದೆ ಎಲ್ಲ ಕ್ಲೀನ್ ಆಯಿತು ಶುಕ್ರವಾರ ಇವತ್ತು ಪೂಜೆ ಗೀಜೆ ಮಾಡಬೇಕು ಮತ್ತು 11 ಬಸ್ಸಿಗೆ ಆಗುತ್ತೆ ನೋಡಿರಿ ಎಷ್ಟು ಜಲ್ದಿ ಹೋಗ್ಬೇಕಂದ್ರೂ ನಾನೇನು ಮಾಡಿದೆ ಬೆಳೆ ಕುದಿಸಿ ಬಸ್ತು ಊರ್ನಾರು ಬಿಟ್ಟು ಒಗ್ಯಾನ ಓದಾಕಿ ಹೋಗಿದ್ನಿ ಅಂದ್ರೆ ಬಂದಿಂದ ಈಜಿ ಆಗ್ತೈತೆ ರೀ ಮತ್ತು ಟೈಮೇ ಇಲ್ಲ ರೀ ಮತ್ತು ಮನ್ಯಾಗ ದೊಡ್ಡ ಮನೆ ಆಗುತ್ತೆ ಅಷ್ಟು ಮನೆ ಒರೆಸ್ಕೊಂಡು ಎಲ್ಲ ಗುಡಿಸ್ಕೊಂಡು ತೊಳೆದು ಬಳಿದು ಕೆಲಸನ ಆಗತ್ತೆ ರೀ ನಾವು ಅಂತೀವಿ ಹೆಂಗೆ ಮಾಡ್ತೀನಿಪ್ಪ ಇಷ್ಟು ಕೆಲಸ ಎಷ್ಟು ಎಲ್ಲ ಅನ್ಕೊಂಡಿರ್ತೀನಿ ಇಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕಂತ ಎಷ್ಟು ಮಾಡೋಕ್ಕಾಗಲ್ಲ ನೋಡಿರಿ ಆರ್ಡ್ರ್ ಹಾಕಕ್ಕೆ ಹೋಗ್ಬೇಕಂತೇಳಿ ರೆಡಿ ಆಗೀನಿ ಮುದ್ದೆ ಬೆಳಕ್ಕೆ ಹೋಗ್ಬೇಕ್ರಿ ಈಗ ಮುದ್ದೆ ಬೆಳಕ್ಕೆ ಹೋಗಿ ಪೋಸ್ಟಿಗೆ ಹೋಗಿ ಉಸು ಆರ್ಡ್ರ್ ಹಾಕಿ ಬಂದಂದ್ರೆ ಅವ್ರ ಮನೆಗೆ ಹೋಗಿ ತಲುಪಿಡ್ತಾಳೆ ಇದೊಂದು ಕೆಲಸ ಐತ್ರಿ ನನಗೆ ಆರ್ಡ್ರ್ ತೊಗೊಳೋದೊಂದು ಪ್ಯಾಕಿಂಗ್ ಮಾಡೋದೊಂದು ಆರ್ಡ್ರ್ ಹಾಕಿ ಬರೋದೊಂದು 3 ಕೆಲಸ ಇರ್ತಾವೆ ನೋಡಿ ಆನ್ಲೈನ್ ಬಿಸ್ನೆಸ್ ಅಂದ್ರೆ ಅವನು ಕೂಡ ಎಲ್ಲ ಸಜ್ಜು ಮಾಡಿಟ್ಟೀನಿ ನೋಡ್ತಿರ್ಬೇಕು ಇಷ್ಟು ದೊಡ್ಡ ಗಂಟು ಐತ್ರಿ ಕೈಯಾಗ ಹುಡ್ಕೊಂಡು ಹೋಗಕ್ಕೆ ಕಷ್ಟ ಆಗ್ತಿರ್ಬೇಕು ತಲೆ ಐತಲ್ರಿ ನಮ್ಗೆ ಅಷ್ಟೇ ತಲೆ ಮೇಲೆ ತೊಗೊತ ನೋಡಿ ಎಂತ ಏನೋ ಇಲ್ರಿ ಕೈಯಾಗ ಹುಡ್ಕೊಂಡು ಕಾನು ಆಲಿಕ್ಕಂದ್ರೆ ತಲೆ ಮೇಲೆ ತೊಗೋತೀನಿ ಹಚ್ಚಲ್ಲ ನೋಡಿ ಮಾಡ್ಕೊಂಡು ತಿನ್ನೋಕೆ ನಾಚಬಾರ್ದು ತಲೆ ಮೇಲೆ ತೊಂದ್ರೆ ಅಸಹ್ಯ ಆಗುತ್ತೆ ಹಂಗೆ ಹಿಂಗೆ ಅಂತೇಳಿ ಅಸಹ್ಯ ಪಟ್ಕೋತಿರ್ತಾರೆ ಅಷ್ಟೇ ಮಂದಿ ನಾ ಅಸಹ್ಯ ಪಟ್ಕೊಳಲ್ಲ ಯಾಕ್ರಿ ನಮ್ದು ಕಾಯಕವೇ ಕೆಲಸ ಕಾಯಕವೇ ಕೈಲಾಸ ಹಂಗೆ ನಮ್ಮ ಕಾಯಕ ನಾವು ಮಾಡಲೇಬೇಕು ಇನ್ನೊಬ್ರು ಮಾತಿಗೆ ಇನ್ನೊಬ್ರು ಅಂತಾರೆ ಇನ್ನೊಬ್ರು ಆಡ್ತಾರೆ ಅಂಥೇಳಿ ನಾವು ಟೆನ್ಷನ್ ತೊಗೊಂಡು ನಮ್ಮ ಕೆಲಸ ಬಿಟ್ರೆ ಅವ್ರೇನು ಬಂದು ನಮ್ಮ ಕೆಲಸ ಮಾಡಿಕೊಡಲ್ಲ ಆರ್ಡ್ರ್ ಭಾಳ ಅದಲ್ಲ ಹಿಂಗಾಗಿ ನೋಡ್ತೀನಿ ಕೈಯಾಗ ವಜ್ಜೆ ಆಗುತ್ತೆ ರೀ ಹೆಂಗಾದ್ರೂ ಹೊತ್ಕೊಂಡು ಹೋಗ್ಬೇಕು ಬಸ್ ಸ್ಟ್ಯಾಂಡ್ನಿಂದ ಪೋಸ್ಟಿಗೆ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರ್ ಆಗುತ್ತೆ ರೀ ಅಲ್ಲಿ ನೋಡ್ಬೇಕು ರೀ ಇವಾಗ ಸಿಟಿ ಬಸ್ ಬಂತಂದ್ರೆ ಸಿಕ್ತಂದು ಚಲೋ ಆಗುತ್ತೆ ಇನ್ನೊಂದು ಬಸ್ ಬರ್ತಾರೆ ದೇವ್ರ ಬಸ್ ಆ ಬಸ್ಸಿಗೆ ಹೋದ್ನಂದ್ರೆ ಕೆಲಸ ಆಗಲ್ಲ ರೀ ಸಿಟಿ ಬಸ್ಸಿಗೆ ಹೋಗ್ಬೇಕು ಇನ್ನೀಗ ಪುಟ್ಟಕ್ಕೆ ಫೋನ್ ಹಚ್ಚಿದೆ ಅಂಗಡಿಯಾಗ ಇರ್ತಾವಡಿ ಪುಟ್ಟಕ್ಕೆ ಬಸ್ ಜಸ್ಟ್ 11ಕ್ಕೆ ಹೋಗೈತಂತ 11:30 ಟೈಮ್ ಈಗ ನಾನು ಕೂಡ ಹೋಗಬೇಕು ಕರೆಂಟ್ ಇಲ್ಲ ನೋಡಿ 11:30 ಆಗೈತಿ ಸಿಂಪಲಾಗಿ ರೆಡಿಯಾಗಿ ನೋಡಿ ನಾನು ಕೂಡ ಆರ್ಡ್ರ್ ಹಾಕ್ಕೊಂಡು ಕೆಲಸದ ರೀ ಅಭ್ಯುದಯ ಸಾಲಿಗೆ ಹೋಗಿ ಬರಬೇಕು ಶ್ರಾವಣಿ ಮೊದಲು ಓದ್ತಿದ್ದಲ್ಲ ಆ ಸ್ಕೂಲಿಗೆ ಹೋಗಿ ಬರಬೇಕು ಅಲ್ಲಿ ಟಮಾಟೊ ಬರೋದು ಇಸ್ಕೊಂಡು ಇಷ್ಟು ಆರ್ಡ್ರ್ ಹಾಕಿ ಅಲ್ಲಿಗೆ ಹೋಗಿ ಬಂದು ಶ್ರಾವಣಿ ಸ್ಕೂಲಿಗೂ ಹೋಗ್ಬೇಕಂತ ಮಾಡಿ ನೋಡೋಣ ಏನಾಗುತ್ತಲ್ಲ ಮತ್ತು ಅಷ್ಟು ಬ್ಯಾಂಕಿಗೆ ಹೋಗಿ ಬರಬೇಕು ಒಂದಿಷ್ಟು ಕಂಪ್ಯೂಟ್ರ್ ಅಂಗಡಿಗೆ ಹೋಗಿ ಬರಬೇಕು ಇಷ್ಟೆಲ್ಲ ಕೆಲಸ ನೋಡಿ ಕಂಪ್ಯೂಟ್ರ್ ಅಂಗಡಿ ಅನ್ನ ಕಾದು ಪತ್ರ ನೆಪ್ಪಾಯ್ತು ನೋಡಿ ಇನ್ನೂ ದೇವ್ರ ಪೂಜೆ ಮಾಡಿಲ್ರಿ ಬಂದಿಂದ ಇವತ್ತು ಕಡೆ ವಾರ ಮತ್ತು ಶುಕ್ರವಾರ ಬಂದಿಂದ ಪೂಜೆ ಮಾಡಿದ್ರೆ ಅಂತಂತ ಮಾಡಿ ನೋಡಿ ಈಗ ಪೂಜೆ ಮಾಡ್ಕೊತ ಕುಂತನೇ ಲೇಟ್ ಆಗುತ್ತೆ ರೀ ಎಷ್ಟು ಹೋಗ್ಬೇಕಂತಂದೆ ರೇಖಾ ಟೈಲರಿಂಗ್ ಚಾನಲ್ಗೆ ಒಂದು ವಿಡಿಯೋ ಹಾಕಿದೆ ಹಿಂಗಾಗಿ ಹೋಗೋದಲ್ಲ 10 ಗಂಟೆಗೆ ಹೋಗಿದ್ನ ಬರೋಬ್ಬರಿ ಆಗುತ್ತೆ ಯಾವ್ದಾರ ಒಂದು ಕೆಲಸ ಇದ್ದೇ ಇರ್ತಾವೆ ನೋಡಿ ಹೆಣ್ಮಕ್ಳಿಗೆ ಈಗ ಬಂದು ಬ್ಯಾಳಿಗೆ ಹಾಕಿ ಹೋಳ್ಗೆ ಮಾಡಿ ದೇವ್ರ ಪೂಜೆ ಮಾಡಿ ಹಿಡಿಬೇಕು ಅದಕ್ಕಂದಲೇ ಪೂಜೆ ಮಾಡಲ ಇಲ್ಲಿಗೆ ಹಂಗೆ ಪೂಜೆ ಮಾಡಿದಾರ ಮಾಡಿ ಹೋಗಿಬಿಡ್ತಿದ್ದೆ ಬರ್ರಿ ಹೋಗುನು ಮತ್ತು ಅಲ್ಲಿ ಹೋಗಿ ಪೋಸ್ಟಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಕ್ಕಂದ್ರೆ ಅಲ್ಲೆಲ್ಲೆಲ್ಲಿ ಹೋಗ್ತೀನಿ ವಿಡಿಯೋ ಚಲೋ ಮಾಡ್ತೀನಿ ರೀ ಇಲ್ಲಿಕ್ಕಂದ್ರೆ ಆಗ್ಲಿಕ್ಕಂದ್ರೆ ಮನೆಗೆ ಬಂದರೆ ಲಾಗ್ ಚಲೋ ಮಾಡ್ತೀನಿ ನೋಡಿ ನಾಷ್ಟ ಮಾಡಿದ್ದೀನಿ ರೀ ಮೊದಲ ಒಂದಿಟ್ಟು ಚಹಾ ಮಾಡ್ಕೊಂಡು ಕುಡಿಬೇಕು ತಲೆ ಹೊಡ್ಯಾಕತ್ತೈತೆ ಅಂತ ನಾ ಮಾಡಿದೆ ಒಂದಿಟ್ಟು ಚಹಾ ಕುಡಿದೆ ಮತ್ತು ಫ್ರೆಶ್ ಆಗಿ ಓದ್ತಿದ್ದೆ ಏನು ಮಾಡಿದ್ರೆ ಟೈಮ್ ಇಲ್ಲಿಗ ಮತ್ತು 11:30 ಬಸ್ ಬಂತಂದ್ರೆ ಅದು ಹೋತಂದ್ರೆ ಮತ್ತಿನ್ನು 12:30 ಹಿಂಗಾಗುತ್ತೆ ಈಗ ಅವರು ಇಷ್ಟು ಆರ್ಡ್ರ್ ಹಾಕ್ಕೊಂಡಲ್ಲ ಅವ್ರ ಕೈಗೆ ಅಮೌಂಟ್ ಅದು ಕೊಟ್ಟು ಬಂದಂದ್ರೆ ಮಧ್ಯಾಹ್ನ ಹಾಕಿಡ್ತಾರೆ ಅವರು
ಇವತ್ತು ಹಾಕಿಟ್ರೆ ನಾಳೆಂತ ಓದ್ತಾವೆ. ನಾಳೆಂತ ಓದೋದ್ರೆ ಸೋಮವಾರ ಮಂಗಳವಾರ ಬುಧವಾರನಕ್ಕೆ ಬಂದು ತಲುಪ್ತಾವೆ. ನಿಮ್ಮ ಬುಧವಾರ ಎಷ್ಟಿದ್ರು ಬರಲಿಕ್ಕೂ ಲೇಟ್ ದೂರ ಐತಿ, ದಾರಿ ಲೇಟ್ ಆಗುತ್ತೆ ಅಂದರು ಬುಧವಾರನಕ್ಕೆ ನಿಮ್ಮ ಆರ್ಡರ್ ಬಂದು ತಲುಪ್ತಾವೆ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ನನ್ನ ಮ್ಯಾಗ ವಿಶ್ವಾಸ ಇಟ್ಟು ಆರ್ಡ್ರ್ ಕೊಟ್ಟಿರ್ತೀರಂದ್ರೆ ಅದಕ್ಕೆ ಯಾವತ್ತೂ ₹1 ನಿಮ್ಮ ಲುಕ್ಷನ್ ಆಗಲಾರಂಗೆ ನಿಮ್ಮ ಬಟ್ಟೆ ಮಾಲ್ ಕಟ್ಟಿ ಕಳಿಸ್ತೀನಿ. ವಿಶ್ವಾಸ ಇದ್ದಲೇ ಆರ್ಡ್ರ್ ಅಷ್ಟು ಕೊಟ್ಟಿರಿ. ಇನ್ನೂ ಕೂಡ ಇದಕ್ಕಿಂತ ಹೆಚ್ಚಿನ ಆರ್ಡ್ರ್ ಬರಲಿ ಅಂತ ನಿಮ್ಮೆಲ್ಲ ಎಲ್ಲ ತಕ್ಕ ಕೇಳ್ಕೊತೀನಿ. ಹೋಗಿ ಬರೋಣ ಬರ್ರಿ. ನೋಡ್ರಿ ಇಲ್ಲೇ ವಿದ್ಯಾನಗರ ಆಂಜನೇಯ ಗುಡಿ ದಾಟಿ ಬಂದು ನೋಡಿ. ಇವಾಗ ಶ್ರಾವಣಿಯರ್ ಸ್ಕೂಲಿಗೆ ಹೋಗಿದ್ದೆ, ಅಮೌಂಟ್ ಇಸ್ಕೊಂಬಂದೆ. ಅವರು ಅಮೌಂಟ್ ಕೊಡಲಾಗಿದ್ರು. ಇಲ್ರಿ ಅವು ಬುಕ್ಕ ಯಾರ ತೊಗೊಂಡ್ರಂದ್ರೆ ಅವ್ರು ಅಮೌಂಟ್ ಹಾಕಿರ ಕೊಡ್ತೀನಿ, ಹಂಗಾಯ್ತು ಹಿಂಗಾಯ್ತು ಅಂದರು. ನಮ್ಗೆ ಬರೋದಾಗಲ್ರಿ ಒಳ್ಳೆ ಮಳೆ ಅಂಥೇಳಿ ಅಮೌಂಟ್ ಇಸ್ಕೊಂಬಂದೆ. ಮತ್ತು ನಡ್ಕೊತ ಹೋಗ್ಬೇಕ್ರಿ, ಬಸ್ ಸ್ಟ್ಯಾಂಡ್ ನಿಂತ ದೂರ ಆಗುತ್ತೆ. ಸಾಲಿನಿಂತ ಅರ್ಧ ದಾರಿ ಬಂದು ನೋಡಿ. ಇವಾಗ ಬಂದು 1:20 ಗಂಟೆ ಆಗಿತ್ತು ರೀ. ಅಲ್ಲೇ 300 ಅಕ್ಕರು ಅದಾರಿಲ್ಲೇ ಮುದ್ದ್ಯಾದಾಗ. ಅವರು ನಾನು ಮೇನ್ ರೋಡಿಗೆ ಬರೋಕಿದ್ದೆ, ಮನ್ಯಾಗ ಕುಂತು ನೋಡ್ಯಾರಿ ಸಾವಿತ್ರಿ ಅಂತೇಳಿ. ಅಲ್ಲಿ ನಮ್ಮ ತವ್ರ ಮನೆಯಾಗ್ರಿ ಅಕ್ಕ 7 ಮಂದಿ ಅಮ್ಮಾರು. ಈಗ 3:20 ಆಗೈತೆ ಟೈಮು. ಆ ಮೇನ್ ರೋಡಿಗೆ ಹೋದ್ನಂದ್ರೆ ಆ ಕಡೆ ಬಜಾರ್ಗೆ ಹೋಗೋದು ನೋಡಿ. ದಾರಿ ದೂರ ಆಗತ್ತೆ ರೀ. ಮೊದಲಿಂದ ಅಭೋದಯ ಸ್ಕೂಲ್ ರೀ ಶ್ರಾವಣಿದು, ಅಲ್ಲಿಗೆ ಹೋಗ್ಬೇಕು ನೋಡಿ ಮೇನ್ ರೋಡಿಗೆ. ಪಾಪ ಅವ್ರ ಮನೆಗೆ ಹೋಗಿದ್ದೆ. ಪಾನ್ಕ ಚುರುಮುರಿ ಸೂಸ್ಲಾ ಮಾಡಿದರು, ನಾಷ್ಟ ಮಾಡಿದರು. ಸಿಟಿ ಬಸ್ ಹೊಂಟ್ ನೋಡಿ. ವಿದ್ಯಾನಗರಕ್ಕೆ ಹೋಗಿ ಬರತ್ತೆ ರೀ ಇದೀಗ. ಅಲ್ಲಿಂತ ದೂರಕ್ಕೆ ನಡ್ಕೋತ ಬಂದು ನೋಡಿ. ಇದು ಮಂಗಳ ಭವನ ಅಂತಾರಲ್ಲ ಅದು ನೋಡಿ. ಮೇನ್ ರೋಡಿಗೆ ಬಂದು ನೋಡಿ. ಅವ್ರ ಮನ್ಯಾಗ ನಾಷ್ಟ ಮಾಡ್ಕೊಂಬಂದೆ. 3:20 ಆಗೈತೆ ರೀ ಟೈಮ್. ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ನೋಡ್ರಿ. ಈಗ ಮಾಡಾಗೈತೆ ನೋಡ್ರಿ. ಮುದ್ದೆಬಾಳಿಂತ ಮನೆ ಬಂದೆ ಇವಾಗ ಜಸ್ಟು. ಶ್ರಾವಣ್ ಕುಮಾರ್ ಬಂದಿದ್ದ ಬರ್ರಾಗ. ಶ್ರಾವಣಿನೂ ವ್ಯಾನ್ ಬಂತು, ನನ್ನ ಬಸ್ಸನ್ನು ಬಂತು ನೋಡಿ. 5:30ಗೆ ವ್ಯಾನ್ ಬಿಡ್ತೀರಿ ಅಲ್ಲೇ. ಶ್ರಾವಣಿಯರ ವ್ಯಾನ್ 5:30 ಅನ್ನಕ್ಕೆ ಬರ್ತಾ. ಅದು ಯಾಕೋ ಅದು ಪೆಟ್ರೋಲ್ ಖಾಲಿ ಆಗಿತ್ತಂತ ಅದು ಲೇಟ್ ಆದ್ರಿ ಇವತ್ತು. ಆಕಿನೂ ನಾನು ಕೂಡ ಒಮ್ಮೆ 6 ಗಂಟೆಗೆ ಒಳ್ಯಾಕೆ ಬಂದು ನೋಡಿ. ಶ್ರಾವಣ್ ಕುಮಾರಾಗ ಪುಟ್ಟಕ್ಕಾರ ಮನ್ಯಾಗ ಚಾವಿ ಕೊಟ್ಟೋಗಿನಿ. ನಿಮ್ಮ ಮಮ್ಮಿ ಇಲ್ಲ ನಾ ಚಾವಿ ಕೊಡಲ್ಲ ಅಂತೇಳಿ ಪುಟ್ಟಕ್ಕಾರ ಅಮ್ಮ ಚಾವಿ ಕೊಟ್ಟೇ ಇಲ್ರಿ. ಹಿಂಗಾಗಿ ಸುಮಾರು ಕುಂತಿದ್ದ ಶ್ರಾವಣ. ನಾವು ಬರೋಣ ಮಮ್ಮಿ ಅಂತೇಳಿ ಓಡಿ ಬಂದ. ನಂದು ಹೋಗಿದ್ದ ಕೆಲಸ 2 ಅದು, ಇನ್ನೊಂದು 2 ಆದ್ರೆ ಹಾಳು ನೋಡಿ. ಆನ್ಲೈನ್ ಕೊರಿಯರ್ ಹಾಕೋದಾಯ್ತು. ಸಾಲಿ ಹೋಗಿದ್ನಲ್ಲ, ಸಾಲಿ ಕೆಲಸನೂ ಮುಗೀತು. ಅದು ಸಾಲಿದು ಎಷ್ಟು ಜೀವ ತಿಂದ್ರಿ, ಅಲ್ಲೇ ಲೇಟ್ ಆಯಿತು. ಸಾಲಿನಿಂತ ಅಲ್ಲಿ ನನಗೆ ಗೊತ್ತಿಲ್ಲ ರೀ. ನಮ್ಗೆ ಒಳ್ಳೆ ಮೇಲೆ ಬರೋದಾಗಲ್ಲ, ಅಮೌಂಟ್ ಕೊಡ್ರಿ ಅಂದ್ಯಾ. ನಾವು ಕಟ್ಟಿದ್ದು 2500 ಎಷ್ಟೋ ಮ್ಯಾಗ ಕಟ್ಟಿದ್ವಿ. ಅವರು 2230 ಕೊಟ್ರಿ. ಇಕ್ಕೆ ಒಂದು 6 ನೋಟು ಬುಕ್ಕ ಬಳಸಿದ್ರಿ. 5 ನೋಟು ಬುಕ್ಕ ತೊಗೋರಿ, ಅದಕ್ಕೇನಾಗುತ್ತೆ ಬರೆಯೋಕೆ ಓದಾಕ ಅಂತಂದರು. ಇಲ್ರಿ ನಮಗೇನು ಬೇಡ ಅಂತಂದ್ವಿ. ಅದು ಇನ್ನೇಮೆ ನಿಮ್ಮ ಬುಕ್ಕ ಮಾರಿದಾಗ ಅವ್ರು ತೊಗೊಂಡಾಗ ಅಮೌಂಟ್ ಕೊಡ್ತೀವಿ, ಇನ್ನೇನು ಬರ್ರಿ ಹಂಗಾತು ಹಿಂಗೆ ಅಂತಂದರು. ನನಗೂ ಸಿಟ್ಟು ಬಂತ್ರಿ. ನಿಮ್ಮದೇ ತಪ್ಪೈತ್ರಿ. ಫಸ್ಟಿಗೆ ತಿಂಗಳ ಸಾಲ ಓಪನ್ ಆಗೋನೇ ವ್ಯಾನ್ ಬಿಡಲ್ಲ ಅಂದ್ರೆ ನಾವು ಇದ್ದ ಗತಿ ನೋಡ್ಕೊತಿದ್ವಿ. 1 ತಿಂಗಳ ಮ್ಯಾಗ 8 ದಿನ ಸಾಲಿ ಕಲಿಸಿ ಆಮೇಲೆ ನಡ್ಬಾರ್ಕ ಎಲ್ಲ ಬುಕ್ಕ ಕೊಟ್ಟಿಂದ ಮಾಡಿಂದ ವ್ಯಾನ್ ಬಿಡಲ್ಲ ಅಂದ್ರೆ ನಾವೇನು ಮಾಡ್ಬೇಕು, ನಮ್ಮ ತಪ್ಪೈತಿ ಏನ್ರಿ ಅಂತಂದಿಂದ ಜಬರ್ದಸ್ತ್ ಮಾಡಿಂದ ಕಣ್ಣ ನೀರೇ ಬಂದುಬಿಟ್ರು ನನಗೆ. ಕಣ್ಣ ನೀರು ಬರೋನಿದ್ರೆ ಸರ್ ಇದ್ರಿ ಅಂದರು. ಕೊಟ್ಬಿಡ್ರಿ ಅವ್ರ ಅಕ್ಕ ಅವ್ರಿಗೆ ಕೊಟ್ಬಿಡ್ರಿ, ಸುಮ್ಮನೆ ಯಾಕೆ ಒಬ್ರು ಕಣ್ಣೀರು ಹಾಕೋದು ಚಲೋ ಅಲ್ಲ ಅಂದರು. ಮತ್ತು ಆಕಿ ಮೇಡಮ್ ಭಾಳ ಬಿರಿಕದಾಳ್ರಿ. ಮತ್ತು ಸರ್ ಹೆಡ್ ಮಾಸ್ಟ್ರ್ ಅಂದರು. ಮತ್ತು ಇನ್ನಾಗಡೆ ಅಮೌಂಟು ಕೊಟ್ರಿ. ಮತ್ತು ಆದರೂ ಕಮ್ಮಿ ಕೊಟ್ಟು ನೋಡ್ರಿ ಅಮೌಂಟು 2200. ಮತ್ತು ಬುಕ್ಕ ಒಂದು ತೊಗೊಂಡಲ್ಲ ಅಲ್ಲಿಲ್ಲ ಅಂತಂದ್ರಿ. ಮತ್ತು ಎಷ್ಟು ಬಂದಷ್ಟು ಇಸ್ಕೊಂಬಂದ್ಯಾ. ಹಿಂಗೆ ರೀ ನಮ್ಮ ರೊಕ್ಕ ಒಬ್ರು ಕೈಯಾಗ ಸಿಕ್ಕು ಅಂದ್ರೆ ನಮ್ಮ ಕೈ ಬರ್ಬೇಕಂದ್ರೆ ನಮ್ಮದೇ ತಿಂದು ಕೊಡ್ತಾರೆ ಹೊರತಾಗಿ ನಮ್ಮದೊಂದು ₹1 ಕರೆಕ್ಟ್ ಕೊಡಲ್ಲ. ನಮ್ಮದೇ ತಿಂತಾರೆ. ಎಲ್ಲೇ ಹೋಲ್ರಿ ತಿನ್ನೋ ಜನನ ಭಾಳ ಆಗೈತೆ ನೋಡಿ. ನಮ್ಮ ತಮ್ಮದೊಂದು ₹1 ಹೋಗ್ಬಾರ್ದು, ಮಂದಿದು ₹1 ಬರ್ಬೇಕನ್ನೋದು ಇಂಥ ಜನ ಐತೆ. ಏನು ಮಾಡೋಕ್ಕಾಗಲ್ಲ. ಏನೋ ನೋಡಿ ಆಕಿನೂ ಕೂಡ ಹೊಂಟ ಸ್ಕೂಲಿಗೆ. ಹೆಂಗೂ ಎಲ್ಲ ವ್ಯವಸ್ಥೆ ಕರೆಕ್ಟ್ ಆಯಿತು. ಇವಾಗ ಬ್ಯಾಳಿಗೆ ಇಡ್ಬೇಕ್ರಿ. ಅಂಗಳ ಕಸ ಗುಡಿಸಿ ಬ್ಯಾಳಿಗಿಟ್ಟು ಒಂದಿಷ್ಟು ಚಹಾ ಮಾಡ್ಕೊಂಡು ಕುಡಿದು ಈ ಮುಂಜಾನೆ ಸಾಬೂನು ಪುಡಿಯಾಗಿದ್ದೀನಿ ರೀ. ಅಷ್ಟು ಬಟ್ಟೆ ಬಡ್ದು ಹಾಕಬೇಕು ನೋಡಿ. ಇದ್ರ ಮ್ಯಾಗ ಎಲ್ಲ ಮಾಡ್ಕೋಬೇಕು. ಅಲ್ಲಿ ಅಬೋದಯ ಸಾಲಿ ಅಂತ 2:20 ನಾ 1:20ಕ್ಕೆ ಅಬೋದಯ ಸಾಲಿ ಆಗಿದ್ದೀನಿ ರೀ. 2:20 ಆಗೈತೆ. ನಾ ಬರಾಕತ್ತಾಗ ನಮ್ಮ ಊರನವ್ರ ಅಕ್ಕ ರೀ, ಅವರು 7 ಮಂದಿ ಪವಿತ್ರ ಅಕ್ಕ ಅಂತೇಳಿ ಅವರು ಒದರಿದ್ರು. ನಾ ದಾರ್ಯ ಬರಾಕದೆ. ಅವ್ರ ಮನೆ ಇದ್ರಿಗೆ ಐತ್ರಿ ದಾರಿ. ಸಾವಿತ್ರಿ ಅಂತ ಒದರಿದ್ರು. ಮತ್ತು ಹೋದೆ. ಪಾಪ ಅವ್ರು ಮಧ್ಯಾಹ್ನ
ಪಾನಕ ಮಾಡಿದರು, ಚುರ್ಮುರು ಸುಸ್ಲಾ ಮಾಡಿದರು. ನೋಡ್ರಿ ನಮ್ಮವರು ನಮ್ಮೂರವರು ಅನ್ನೋದು ಎಂಥ ಕಳ್ಳು. ಅವ್ರು ಕೂಡ ನಾನು ಬ್ಯಾಡ್ರಿ ನಿಮ್ಮ ಬಿಸ್ಕಿಟ್ ನೀರು ಒಂದು ಬಾಟ್ಲಿ 1 ಲೀಟ್ರ್ ಬಾಟ್ಲಿ ನೀರು ಅಲ್ಲಿ ಶ್ರಾವಣ ಸಾಲಿಮ ಬಿಸ್ಕಿಟ ತೊಗೊಂಡು ತಿಂದ್ಕೇರ್ ಬಂದಿದ್ದೆ. ನಾ ಟೈಮ್ ಭಾಳ ಆಗೈತೆ ಅಂತೇಳಿ. ಬ್ಯಾಡಕ್ಕ ಹಿಂಗೆ ತಿಂದು ಬಂದೀನಿ ನಾನು ಬ್ಯಾಡ ಅಂತಂದರು. ಇಲ್ಲ ನಮ್ಮ ಮನ್ಯಾಗ ಉಣ್ಣಲ್ಲನು ಆನೆ ಇಟ್ಕೊಂಡ್ರಿ ಮತ್ತು ಸುಮ್ಮನೆ ಯಾಕ್ರಿ ಅಷ್ಟೆಲ್ಲ ಹೇಳ್ತಾರ ಅಂಥೇಳಿ ಮತ್ತು ನಾಷ್ಟ ಮಾಡ್ಕೊಂಡು ಬಂದು ನೋಡಿ ತುಂಬ ಖುಷಿ ಆಯಿತು. ಅವರು ನಿಮ್ಮ ಬಾ ಯಾವಾಗಾರ ಮಕ್ಕಳು ಕರ್ಕೊಂಡು ನಿನ್ನ ಚಾನಲ್ ನೋಡ್ತೀನಿ, ಎಲ್ಲ ಒಳ್ಳೇದಾಗುತ್ತೆ, ಇನ್ನೂ ಒಳ್ಳೇದಾಗ್ತೀರಿ, ಇನ್ನೂ ಬೆಳಿತೀಯ ಅಂಥೇಳಿ ಅಂದರು. ನೋಡಿ ಇವುಗಳ ಮಂದಿದು ಆಶೀರ್ವಾದ ಇರ್ಬೇಕು ರೀ ನಮ್ಗೆ. ಯಾಕಂದ್ರೆ ಇವುಗಳು ಅದಕ್ಕೆ ಮತ್ತು ಅಮ್ಮಾರ ಪೂಜಾರಿಗಳು ಅದಾರ ಅವರು. ನಮ್ಮೂರಾಗ ಬಸವನಪ್ಪನ ಪೂಜಾರಿ ಥರ ಮಾಡ್ತಾನೆ ಅಪ್ಪ್ಯ ರವಾರ ನೋಡಿ ಮತ್ತು ಕಾಸ ಮಾಡಿ ಬಂದೆ. ತುಂಬ ಖುಷಿ ಆಯ್ತು ಅವ್ರು ಮೀಟ್ ಮಾಡಿದ್ದು. ಅದು ಮರೆಯೋಕ್ಕಾಗಲ್ಲ ನನಗೆ ಆ ಖುಷಿಗೆ ನಿಂತು ಒಳ್ಳೆ ಮೇಲೆ ನಿಂತು ಮಾತಾಡ್ತೀನಿ ರೀ. ಹೋಗ್ಬೇಕಂತೀನಿ ನಿಂತು ಮಾತಾಡ್ತೀನಿ. ಅಲ್ಲೇ 3:30 ಆಯ್ತು ಮನೆ ಬಿಡ್ರಾಗ. ಮತ್ತು ಬಂದು ಇದಕ್ಕೆ ಹೋದೆ ಕಂಪ್ಯೂಟ್ರ್ ಅಂಗಡಿಗೆ. ಕಿಂದ ಕಲರ್ಶಿಪ್ ಮಾಡಿಸ್ಬೇಕಂತ ಹೋದೆ. ಕಾಲರ್ಶಿಪ್ ಅದು ಆಗಲಿ ನೋಡಿ, ಆದಷ್ಟು ಅಲ್ಲ ತಿರ್ಗಿ 4ನೇ ಎತ್ತದ ಕಾಲರ್ಶಿಪ್ಪೇ ಆಗವಲ್ದು. ಅದು ಏನೋ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬೇಕಂತ ಅಕೌಂಟಿಗೆ. ಹಂಗಂದ್ರೆ ಆಗುತ್ತೆ ರೀ. ಅಂದ್ರೆ ನಾಳೆಗೂ ಹೋಗ್ಬೇಕಾಗುತ್ತೆ ರೀ. ಮಾಡಿಸ್ತೀನಿ ರೀ ನಿಂತು. ಈಗ ಅಪ್ಲಿಕೇಶನ್ ಹಾಕೋ ಬಂದವು, ಮಾಡ್ಸ್ಕೊಂಬಿಡ್ತೀನಿ. ಅಮೌಂಟು ಇಲ್ಲ ನಾವು ಹಾಕ್ತೀವ್ರಿ ಅಂತೇಳಿ ಅಮೌಂಟ್ $218 ತೊಗೊಂಡಾರಿ. ನೀವು ನಾಳೆ ಲಿಂಕ್ ಮಾಡಿಸ್ರಿ, ನಾನು ನಿಮಗೆ ಕಾಪಿ ತೆಗೆದುಕೊಡ್ತೀನಿ ಹಾಕಿ ಲಿಂಕ್ ಹಾಕಿ ಅಂತೇಳಿ. ಇನ್ನೂ ಹಾಕಿಲ್ರಿ ಅವರು. ನಾಳೆ ಅಕೌಂಟಿಗೆ ಲಿಂಕ್ ಮಾಡಿಸಿದ್ರೆ ಹಾಕ್ತಾರಂತ. ಬರೀ ಇವಾಗ ಅಂಗಳ ಕಸ ಗುಡಿಸಿ ಬೇಳೆ ಕುದಿಯಕ್ಕೆ ಹಾಕಿಟ್ಟು ಮತ್ತು ನಾವು ಕಂಟಿನ್ಯೂ ಮಾಡ್ತೀನಿ. ಕಸ ಗುಡಿಸಿ ಅಂಗಳಕ್ಕೆಲ್ಲ ನೀರು ಹೊಡೆದ್ಕೇರಿ ಬರ್ರಿ ಇವಾಗ ಶ್ರಾವಣಿ ಮಾರಿ ತಕ್ಕೊಂಡು ಉಂಡು ಉಪ್ಪಿಟ್ಟು ಸ್ವಲ್ಪ ಉಪ್ಪಿಟ್ಟಿದ್ರಿ. ಉಪ್ಪಿಟ್ಟು ಚೋಡ ತಿಂದೆ ನಮ್ಮ ಮೊಸರು ಉಪ್ಪಿಟ್ಟು ಮೊಸರು ತಿಂದೆ. ಇವಾಗ ಮೊಸರು ಬೇಲೆ ಹಂಗೆ ಕುಂತ ನೋಡಿ. ಮಾರಿ ತಕ್ಕೋಗಯ್ಯಪ್ಪ ಪುಣ್ಯಾತ್ಮ. ಇವತ್ತು ವಿಡಿಯೋ ಹಾಕ್ಬೇಕಂತ ಎಷ್ಟು ಒದ್ದಾಡಿದೆ. ಯಾಕೋ ವಿಡಿಯೋನೇ ಅಪ್ಲೋಡ್ ಆಗ್ತಿಲ್ಲ. ಏನೋ ಹೇಳಾಕತ್ತೈತ್ರಿ. ಹಿಂಗಾಗಿ ಡ್ರೆಸ್ ತೊಗೊಂಡಿಲ್ಲ, ಆಮೇಲೆ ತೋರಿಸಿ ನೋಡ್ನು. ಶ್ರಾವಣಿ ಸ್ಕೂಲ್ನಾಗ ಡ್ರೆಸ್ ಕೊಟ್ಟಾರಂತ್ರಿ. ಅದಕ್ಕೆ ನೋಡಿ ಮಮ್ಮ ಅನ್ನಕತ್ತ. ಇಲ್ಲಿ ನೋಡು ಅಂತ ಹಿಡಿಯೋ ಒಂದೇ. ಹೋಮ್ವರ್ಕ ಬರೀ ಮಮ್ಮ. ನೀನು ವಿಡಿಯೋ ಮಾಡಿ ನೋಡಿ ಶ್ರಾವಣಿ, ಯಾಕೋ ಅಪ್ಲೋಡೇ ಆಗ್ತಿಲ್ಲ. ಬರೀ ಬ್ಯಾಳೆ ಕುದಿಯಾಕಿಟ್ಟೀನಿ. ಅಪ್ಪ ಕೆಲಸ ನೋಡಿದ್ರೆ ಮೈ ಅಂದಾಗುತ್ತೆ ನೋಡಿ. ಒಂದಿಟ್ಟು ಚಹಾ ಮಾಡಿಟ್ಟೀನಿ ರೀ ನೋಡಿ. ಚಹಾ ಮಾಡಿಟ್ಟು ಲಾಗ್ ಚಾಲು ಮಾಡ್ಕೊಂಬಂದು ನೋಡಿ. ಒಂದಿಷ್ಟು ಕುಡಿದು ಸ್ಟ್ರಾಂಗ್ ಆಗ್ತೀನಿ ರೀ. ಮತ್ತು ತಿನ್ನುಸಾಕತ್ತಿತ್ತು ಹೂವಾಗ ತಿನ್ನುಸಾಕತ್ತಿತ್ತು. ಈ ಕಡೆ ಬ್ಯಾಳೆ ಕುದಿಯಾಕತ್ತಾವು. ಕುಕ್ಕರ್ಗೆ ಹಾಕ್ಬೇಕಂದ್ರೆ ಕುಕ್ಕರ್ ತೀರಾ ಹಣ್ಣರ ಆಗತ್ತೆ ರೀ. ಇಲ್ಲಿಕ್ಕಂದ್ರೆ ತೀರಾ ಹಣ್ಣರ ಆಗುತ್ತಾ, ತೀರಾ ಇಲ್ಲಿಕ್ಕಂದ್ರೆ ಇದಾಗುತ್ತೆ. ಏಲಕ್ಕಿ ಹಾಕ್ತೀನಿ. ಕುರ್ಕುರಿ ಸಲಾಗ ಮಮ್ಮಿ ಅಂತ ಒದ್ರಾಡ್ತಾ ನೋಡಿ ವಿಡಿಯೋದಾಗ. ಬರೀ ಇದು ಬ್ಯಾಳೆ ಕುದಿತೈತೆ. ಈ ಕಡೆ ಬ್ಯಾಳೆ ಕುದಿಸೋತಾನೆ ಈ ಕಡೆ ಹೆಂಗಾದ್ರೂ ಬಟ್ಟೆ ಸಾಬೂನು ಪುಡಿಯಾಗ ಎದ್ದೀನಿ. ಬಟ್ಟೆ ಬಾಂಡೆ ಮಾಡ್ಕೊಂಬಿಡ್ತೀನಿ ನೋಡಿ. ಈ ಕಡೆ ಇಷ್ಟು ಬಟ್ಟೆ ಅದಾವ ರೀ, ಬಾಂಡೆ ಅದಾವು. ಮತ್ತೆ ಮುನ್ನಾಕ ಬಂದಿತ್ತು 6:30 ಹಾಕಿ ಬಂದಿರ್ಬೇಕು ರೀ. ಈಗ 7 ಗಂಟೆಗೆ 7:30 ಹೊತ್ತು ಮುನ್ಗುತ್ತೆ ನೋಡಿ. ಈಗ ಮಿಕ್ಸರ್ಗೆ ಹಾಕ್ಬೇಕು ಬ್ಯಾಳೆ, ಹೂರ್ಣ ಮಾಡ್ಬೇಕು ನೋಡಿ. ಈ ಕಡೆ ಸಾಂಬಾರಿಗೂ ಕಟ್ಟು ಬಸ್ತಿಟ್ಟಿನಿ, ಕಾಣ್ತಿರ್ಬೇಕು. ಬಟ್ಟೆನೂ ಹೋಗೋದೀನಿ ರೀ. ಹಾಂ ನೋಡಿ ಇಷ್ಟು ಬಟ್ಟಿದ್ದು 2 ದಿನದ್ದು ಇಷ್ಟು ಹೋಗೋದ್ಯಾ. ಇಷ್ಟು ಬಟ್ಟೆ ಸಜ್ಜೆದಾಗ ಒಣ್ಯಾಕೆ ಬರ್ಬೇಕು ರೀ. ಈಗ ಸೀರೆ ಪಾರಿ ಎಲ್ಲ ಇವತ್ತು ಮುದ್ದೆ ಬಳಕೆ ಹೋಗಿದ್ದು. ಮುದ್ದೆ ಬಳಕೆ ಒಂದೇ ಕೆಲಸ ಆದ್ರೆ ಜಲ್ದಿ ಆಗುತ್ತೆ ರೀ. ಇಲ್ಲೇ ಹೋಗ್ಬೇಕಂದ್ರೆ 12 ಗಂಟೆ ಆಗಿತ್ತು. ಅಲ್ಲಿಗೆ ಹೋಗಿ ಇದಕ್ಕೆ ಪೋಸ್ಟಿಂದ ಶ್ರಾವಣಿ ಶಾಲೆಗೆ ಹೋಗಿ ಮತ್ತು ಕಂಪ್ಯೂಟ್ರ್ ಅಂಗಡಿಗೆ ಹೋಗಿ ಎಲ್ಲ ಮಾಡಿಸಿ ನಾ ಅಕ್ಕಿದು ಶ್ರಾವಣಿದು ಸ್ಕಾಲರ್ಶಿಪ್ ಮಾಡಿಸ್ಬೇಕತ್ತಿದ್ದೀನಿ ರೀ. ಅವು ಅಕ್ಕಿದು ಇದು ಆಧಾರ್ ಕಾರ್ಡು ಬ್ಯಾಂಕಿನ ಪಾಸ್ಬುಕ್ಕಿಗೆ ಲಿಂಕ್ ಇಲ್ಲ ಅಂತ ಮಾಡಿಸ್ರಿ ಅಂದ್ರೆ ಮತ್ತೆ ನಾಳೆಗೆ ಹೋಗ್ಬೇಕು ನೋಡಿ. ಇಸು ಬಟ್ಟೆ ಒಣಕ್ಕೆ ಬರೋಂಬರಿ. ಒಂದು ಪುಟ್ಟ ಮನೆಗೆ ಜೀವ ಸಮಾಧಾನ ಆಯ್ತು ನೋಡಿ. ಇನ್ನು ಮ್ಯಾಗ ಹೋಳಿಗೆ ಆಗಬೇಕು. ಟೈಮ್ 7:30 ಹಾಕಿ ಬಂದೈತಿ. ಬಿಸಿ ಅನ್ನ ರೆಡಿ ಆಗೈತಿ. ಈ ಕಡೆ ಹೋಳಿಗೆ ಹಿಟ್ಟು ನಾದೀನಿ. ಈ ಕಡೆ ಹೂನ್ ರೆಡಿ ಆಗೈತಿ. ಈ ಕಡೆ ಸಾಂಬಾರು ಕುದಿಯಾಕತ್ತೈತಿ. ಹಾಗೆ ಒಂದ್ರ ಮ್ಯಾಗ ಕೆಲಸ ಮಾಡ್ಕೊಂಡು ನೋಡಿ. ಹಾಗೆ ನೀರು ಬೈದು ಶ್ರಾವಣಿ ಶ್ರಾವಣಕುಮಾರ್ ನೀರು ತುಂಬಿದ್ರು. ಇವಾಗ ಇಷ್ಟು ಚರಿಗೆ ದೇವ್ರ ಸಾಮಾನೆಲ್ಲ ತಿಕ್ಕೊಂಡಿನಿ. ಶುಕ್ರವಾರ ಇವತ್ತು ಪೂಜೆ ಮಾಡಿ ಹೋಳಿಗೆ ಮಾಡಕ್ಕೆ ಕುಂತೀನಿ ಅಂದ್ರೆ ಶ್ರಾವಣಿ ಎಡೆ ಹಿಡ್ಕೊಂಡ್ಬಿಡ್ತಾಳೆ. ಹಿಂಗಾಗಿ ಎಲ್ಲ ಸಜ್ಜು ಮಾಡ್ಕೊಂಡು ನೋಡಿ.
ಸಾಂಬಾರು ವಾಸನೆ ರೀ, ಕಟ್ಟಿನ ಸಾಂಬಾರು ಗಮ್ ಅಂತೈತೆ ನೋಡಿ. 2 ನಿಮಿಷನೇ ರೆಡಿ ಮಾಡಿ ನೋಡಿರಿ ಕಟ್ಟಿನ ಸಾಂಬಾರು. ಕೊಬ್ಬರಿ ಸುಟ್ಟಿಲ್ಲ, ಏನೂ ಸುಟ್ಟಿಲ್ಲ, ಸಖತ್ತಾಗಿರ್ತೈತೆ ರೀ ಇದು. ಮಸ್ತ್ ಗಮ್ ಅಂತೈತಿ. ಪಳಪ ಕುದ್ದೊಟ್ಟು ಚಲೋ ರೀ. ಈಗ ದೇವ್ರ ಪೂಜೆಗೆ ವ್ಯವಸ್ಥೆ ಮಾಡ್ತೀನಿ ನೋಡಿರಿ. ಇದಿಷ್ಟು ಕಸ ಹುಡ್ಕೊಂಡೆ. ದೇವ್ರ ಪೂಜೆ ಮಾಡಿಂದ ಕಸ ಹುಡಬಾರ್ದು. ಟೈಮ್ ಇವಾಗ ಎಷ್ಟು ಆಗೈತೆ ಅಂದ್ರೆ 9 ಗಂಟೆ ಆಗೈತೆ ರೀ. ಮತ್ತು ಇಷ್ಟು ಎಲ್ಲ ಮಾಡ್ಕೋಬೇಕಂದ್ರೆ ಲೇಟ್ ಆಗುತ್ತೆ ನೋಡಿ. ಶ್ರಾವಣಿನೂ ತುಂಬಿಕೊಡ್ದ ನೀರು ತಂದಿಟ್ಟ ಅವ್ನು ಕಳಿಸಿ ಅಷ್ಟು ಊಟ ಒರೆಸಿ ರಾಯರ ಪೂಜೆನೂ ಮಾಡಿಬಿಡ್ತೀನಿ ರೀ. ಮನೆ ಗುರುವಾರ ಮಾಡಿಲ್ಲ, ಬರೀ ಪೂಜೆ ಮಾಡಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಶ್ರಾವಣಿ ಕೂಡ ದೇವ್ರಿಗೆ ಅಡಿ ಹಿಡ್ದಾಳ. ಅಂದು ಕೂಡ ಹೋಳಿಗೆ ಆಯ್ತು. ಶ್ರಾವಣಿ ಶ್ರಾವಕುಮಾರ್ ಉಣ್ಣಾಕತ್ತಾರ. ನಾನು ಹೂವು ಏರಿಸಿ ಎಲ್ಲ ಫೋಟೋ ಗಿಟ ಒರೆಸ್ಕೊಂಡು ಚರಿಗೆ ದೀಪ ಹಚ್ಚು ತಿಕ್ಕೊಂಡು ರಂಗೋಲಿ ಹಾಕಿ ಹೂವು ಏರಿಸಿದ್ದೆ. ಶ್ರಾವಣಿ ಏನೈತೆ ಎಡೆ ಹಿಡ್ಕೊಂಡವಡಿ. ಈ ಥರ ಆಗೈತೆ ನೋಡಿ ಪೂಜೆ. ಇವಾಗ ಜೀವ ಸಮಾಧಾನ ಆಯಿತು ಪೂಜೆ ಆಗಿಂದ. ಈ ಕಡೆ ಊಟ ನಡೆದೈತೆ ರೀ ಶ್ರಾವಣಿ ಶ್ರಾವಕುಮಾರ್ದು. ಹಪ್ಪಳ ಕರೆದೆ, ಒಂದಿಷ್ಟು ಕುರುಡಿ ಕರೆದೆ. ಇವು ಮ್ಯಾಕ್ ಇಡ್ಬೇಕು ರೀ. ಒಂದು ಮ್ಯಾಗಿಂದ ಡಬ್ಬ್ಯಾಗ ಕುರುಡಿಗೆ ಅದಾವು, ತೆಳಗಿನ ಡಬ್ಬ ಗುಂಡಿಗ್ಯಾಗ ಹಪ್ಪಳ ಅದಾವು. ಇವು ಮ್ಯಾಕ್ ಇಡ್ತೀನಿ ರೀ. ನೋಡಿ ಹೋಳಿಗೆ ಮಾಡಿ ಯಾವುದೇ ಎತ್ತಿಟ್ಟಿಲ್ಲ, ಇಲ್ಲೇ ಇಟ್ಟು ಹೋಳಿಗೆ ಮಾಡಿ ಮುಂಜೆ ಹೊಡೆದಿರತ್ತು. ಏನು ಚೆಲ್ಲಿ ಐತೆ ನೋಡಿ, ಇಲ್ಲೇ ಏನು ಚೆಲ್ಲಿದೆ. ಹೋಳಿಗೆ ಮಾಡಿರಿ ಆಗೋದ ರೀ ಜಿಬಿ ಜಿಬಿ. ನಾನು ಊಟ ಹಾಕಿಟ್ಟಿದ್ದೆ. ಬರ್ರಿ ಸ್ನೇಹಿತರೆ, ನಾ ಎಲ್ಲ ಊಟ ಮಾಡೋಣ. ಹೋಳಿಗೆ, ತುಪ್ಪ, ಕುರುಡಿಗೆ ಕುರುಡಿಗೆ ಕುರುಡಿಗೆ, ಶೀಕ್ನಿ ತುಪ್ಪ ಎಲ್ಲ ಆಯ್ತು ಪಾಪಡಿ, ಚಪಾತಿ, ಅನ್ನ ನೋಡಿ. ಸಾಂಬಾರು ಇಷ್ಟೈತು ಊಟಕ್ಕೆ. ಏನು ಇವತ್ತಿನ ಸ್ಪೆಷಲ್. ಹ್ಞೂ. ಈಗ ಇದು ಕಟ್ಟಿನ ಸಾಂಬಾರು, ಇದು ಸೀಕ್ನಿ. ಬೆಲ್ಲ ಹಾಕಿಲ್ರಿ ಸೀಕ್ನಿ, ಯಾಕೆ ಹೋಳ್ಗೆ ಬೆಲ್ಲ ಹಾಕಿರ್ತೀವಲ್ಲ. ಈಗ ಇದು ಕುರುಡಿಗೆ ಹಪ್ಪಳ, ಇದು ಚಪಾತಿ, ಬದ್ನಿಕಾಯಿ ಪಲ್ಯ ಒಂದು ಬಾಕಿ ಐತೆ ನೋಡಿ. ಸಾಕ್ರಿ, ನಮ್ಗೆ ಎಷ್ಟು ಉಣ್ಣಕ್ಕಾಗುತ್ತೋ ಅಷ್ಟು ಮಾಡ್ಕೊಂಬಿಡೋದು. ಸುಮ್ಮ ಚಪಾತಿ ಸಲ ಬದ್ನಿಕಾಯಿ ಪಲ್ಯ ಮಾಡೋದು. ಇದು ಸಾರ್ನಾಗ ಉಂಡ್ರಾತ ಅಂತೇಳಿ ಊಟಕ್ಕೆಲ್ಲ ರೆಡಿ ಮಾಡೀನಿ ನೋಡಿ. ಬರೋದ ಟೈಮ್ 6 ಗಂಟೆಗೆ ಮನೆಗೆ ಬಂದೀನಿ ರೀ. ಇಷ್ಟೆಲ್ಲ ಕೆಲಸ ಆಯ್ತು ನೋಡಿ. ಬಟ್ಟೆ ಬಾಂಡೆ ಅದಾವ, ಒಂದು ಪುಟ್ಟಿನದ ಬಾಂಡೆ ಇರಲಾಕ. ಊಟ ಮಾಡಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ಬರ್ರಿ. ಹೋಳಿಗೆ ಹೆಂಗೆಯವ? ಹೆಂಗೆಯಪ್ಪ ಹೋಳಿಗೆ? ಹೋಳಿಗೆ ಮಾಡೋಕೆ ಹಿಟ್ಟು ನಾದಕತ್ತಿದ್ದೆ. ಅವಾಗ ಬಟ್ಟೆ ಕಸ್ಟಮರ್ ಬಂದರು. ಮತ್ತು 2 ಸೀರೆ ಶೇಲ್ ಆದವು ರೀ. ಅವ್ರು ಹೆಂಗೆ ಹೋದ್ರಿ. ಇವಾಗ ಏನೂ ಹೆಚ್ಚಿಡಲ್ರಿ. ಊಟ ಮಾಡಿದ್ದು ಎಲ್ಲ ಅಲ್ಲೇ ಅದಾವು. ಟೈಮ್ ಎಷ್ಟಾಗೈತೆ ಅಂತ ತೋರಿಸ್ತೀನಿ. ಶ್ರಾವಣಿ ಶ್ರಾವಕುಮಾರ್ದು ಊಟ ಆಯಿತು. ಲೇಟ್ ಆಯ್ತು ನೋಡಿ ಊಟ. ಮಲ್ಕೊಳೋದು 10:30 ಆಯ್ತು ನೋಡಿ ಟೈಮ್. ಮತ್ತು ಬೆಳಗ್ಗೆ 4ಕ್ಕೆ ಹೇಳ್ಬೇಕು ರೀ. ನಿದ್ದೆನೇ ಆಗಲ್ರಿ. ಮುಂಜಾನೆ ಬೆಳಗ್ಗೆ ಪಾರ್ಸಲ್ ಹಾಕಕ್ಕೆ ಹೋಗಿ ನೋಡ್ರಿ. ಪಾರ್ಸಲ್ ತೊಗೊಂಡು ಬಸ್ಸಿಗೆ ಹೋಗಿನಲ್ಲ, ಅಲ್ಲೇ ಕಣ್ಣು ಮುಚ್ಚಿಬಿಟ್ಟವ್ರಿ. ಅದು ಇದು ಇಳಿದು ಬಂದೈತೆ ರೀ. ಸ್ಟಾಪ್ ಬಂದೈತೆ ನನಗೆ. ಇದ್ರ ಸ್ಟಾಪು ಅಂಬೇಡ್ಕರ್ ಸ್ಟಾಪಿಗೆ ಇಳಿದ್ರೆ ಕರೆಕ್ಟ್ ಸನ್ನೆ ಆಗತ್ತೆ ರೀ. ಪೋಸ್ಟು ಮುದ್ದೆ ಬಳಕ ಅಲ್ಲಿ ಬಂದೈತೆ ರೀ. ಬಂದಿದ್ದು ಅಲ್ಲೇ ಕಣ್ಣು ಮುಚ್ಚಿ ಮುಖ ಮುಟ್ಟಿ ಮಾತು ಮಗಳಿದ್ದಾರೆ ಎಬ್ಸಿದ್ರು. ಸ್ಟಾಪ್ ಅಂತ್ರಿ, ಹೇಳ್ರಿ ನೀವು ಇನ್ನೂ ಮಲ್ಕೊಂಡಿರಂತ. ಯಾಕಂದ್ರೆ ಕೆಲಸ ಹಂಗೆ ಇರುತ್ತೆ ನೋಡಿ. ಏನು ಮಾಡೋದು, ಬಸ್ನ್ಯಾಗು ಒಂದು 5 ನಿಮಿಷದ ದಾರಿಗೆ ನಿದ್ದೆ ತೊಗೊಂಬಿಟ್ಟೈತೆ ನೋಡಿ. ಕಣ್ಣು ಮುಚ್ಚಿಬಿಟ್ಟೀನಿ. ಮತ್ತು ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಇನ್ನೇನೇ ಪಾರ್ಸಲ್ ಇರಲಿ ಇಲ್ಲೇ ಪೋಸ್ಟಿಗೆ ತೊಗೊಂಡಂಗೆ ಮಾಡ್ತಾರಂತ್ರಿ. ಇದೇ ನಮ್ಮೂರ ಪೋಸ್ಟ್ಮ್ಯಾನ್ ಇರ್ತಾರಲ್ಲ, ಅವರೇ ಮನೆಗೆ ಬಂದು ಹೆಂಗೆ ಮಾಡ್ತೀವ್ರಿ ಅಂತ ಹೇಳ್ಯಾರ. ನೀವು ಇನ್ನೂ ಏನಾದರೂ ಹೆಲ್ಪ್ ಬೇಕಾದ್ರೆ ಮಾಡ್ತೀವ್ರಿ. ಈಗ ಬಂದೈತಂತ್ರಿ ಹೊಸ್ದಾಗ. ಅಲ್ರಿ ಇಷ್ಟು ದಿನ ಹೇಳಿಲ್ಲಿವು ನಾವು ತೊಗೊಂಬಂದಿನ ಮುದ್ದೆ ಬಳಕ ಹಾಕಬೇಕು, ನಡ್ಕೊತಾ ಬರಬೇಕು ಅಂತ ನಾನು ಅಂದೆ. ಇಲ್ಲರಿ ಇವಾಗ ಜಸ್ಟ್ ಬಂದೈತೆ. ನಾನು ಫೋನ್ ಹಚ್ಚಿ ನಿಮ್ಮ ಆಧಾರ್ ಕಾರ್ಡ್ ಕೊಡ್ರಿ, ಅದೇನೋ ಮಾಡ್ತಾರಂತ್ರಿ. ಮಾಡಿಂದ ಆಮೇಲೆ ಅದು ಅಲ್ಲೇ ಅಮೌಂಟು ನಮ್ಮ ಇದ್ರಾಗನೇ ಒಂದು ಏನೋ ID ಮಾಡಿಕೊಡ್ತಾರೆ ಅವರು. ಫೋನ್ಪೇಗತ್ತಾನೆ ಅಮೌಂಟು ಅಲ್ಲೇ ಬ್ಯಾಂಕಿಂದನೇ ಡೈರೆಕ್ಟ್ ಕಟ್ ಆಗುತ್ತೆ ಅಂತ. ಅವರೇ ಮನೆ ಬಂದು ನಾವು ಏನು ಪ್ಯಾಕಿಂಗ್ ಮಾಡಿ ಇಟ್ಬಿಡ್ದಂತ ಅವರೇ ಮನೆ ಬಂದು ಒಯ್ತಾರೆ ನೋಡಿ. ಬರೀ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.